ಯಾವ ಥರ ಇದೆ ಅಂತ ನೋಡಿ ಹೇಳು. ಇದೇ ತರಕ ಈಗ ನನ್ನ ಕಡೆ ಇಲ್ಲ ಕಲರ್ ಹೆಂಗೈತಿ? ಚಲೋ ಐತೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ರೆ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ವುಮೆನ್ಸ್ ಡೇ ಇದೆ. ಶೀತಲ್ ಮನೆಯಲ್ಲಿದ್ದಾಳೆ. ಅವಳಿಗೆ ಒಂದು ಸರ್ಪ್ರೈಸ್ ಆಗಿ ಸ್ಯಾರಿ ಗಿಫ್ಟ್ ಮಾಡಬೇಕಂತ ನಾನು ಇವತ್ತು ಬಂದಿದ್ದೀನಿ ಅಂಬಿಕಾ ಕ್ಲಾತ್ ಶಾಪ್ಗೆ. ಸೊ ಫ್ರೆಂಡ್ಸ್, ಒಂದು ಹೆಣ್ಣು ಒಂದು ಗಂಡಿನ ಜೀವನದಲ್ಲಿ ಯಾವೆಲ್ಲ ಪಾತ್ರ ನಿಭಾಯಿಸ್ತಾಳೆಪ್ಪ ಅಂತಂದರೆ, ಮಮತೆಯ ಮಾತೆಯಾಗಿ, ಸಮತೆಯ ಸತಿಯಾಗಿ, ಮುದ್ದಿನ ಮಗಳಾಗಿ, ಸಂಯಮದ ಸ್ನೇಹಿತೆಯಾಗಿ, ಹೀಗೆ ಜೀವನದಲ್ಲಿ ಏನೇ ಆದರೂ ಎಲ್ಲರ ಹಿತವನ್ನು ಬಯಸುವ ಎಲ್ಲ ಹೆಣ್ಮನಗಳಿಗೆ ನಮ್ಮ ಜರ್ನಿ ವಿತ್ ಯಶಸ್ವಿ ಕಡೆಯಿಂದ ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳಿಕೆ ಬಯಸ್ತೀವಿ. ಸೊ ಫ್ರೆಂಡ್ಸ್, ಫೈನಲಿ ಸಾರಿ ಸೆಲೆಕ್ಷನ್ ಆಯಿತು. ಬನ್ನಿ ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಈಗ ಇರ್ತಾನ ಶೀತಲ್ ಕೊಡೋಣ. ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಶೀತಲ್, ಏನ್ ಮಾಡಾದಿ? ಏನ್ ಮಾಡ? ರೈಸ್ ಮಾಡಕದಿ? ಅಡಿಗೆ ಏನ್ ಮಾಡ್ಕೊತ ಬೇಡ. ಇದು ನಿಂಗೆ ಸರ್ಪ್ರೈಸ್. ಸಾರಿ, ವುಮೆನ್ಸ್ ಡೇ ಸ್ಪೆಷಲ್. ಯಾವ ಥರ ಇದೆ ಅಂತ ನೋಡಿ ಹೇಳು. ಹೆಂಗೈತಿ? ಚಲೋ ಐತೆ? ಇಷ್ಟ ಆಯ್ತು ನಿಂಗೆ? ನಡಿ, ದೌಡ್ನ ಉಟ್ಕೊಂಡು ರೆಡಿ ಆಗು. ಇಲ್ಲ, ರೆಡಿ ಆಗು, ಊಟಕ್ಕೆ ಹೋಗೋಣ ಹೊರಗಡೆ. ನನಗೆ ರಾಕಿನ ಇಲ್ಲೇ ಬಿಟ್ಟು ಹೋಗಲ್ಲ. ಒಂದು ಸ್ಪೆಷಲ್ ಹೋಟೆಲ್ಗೆ ಹೋಗೋದಕ್ಕೆ ಇವತ್ತು ಡಿನ್ನರ್. ಅದಕ್ಕೆ ಬೇಗ ಬೇಗ ರೆಡಿ ಆಗು. ಅಡಿಗೆ ರೆಡಿ ಮಾಡೋದಿಲ್ಲ. ರೆಡಿ. ಸೊ ಫ್ರೆಂಡ್ಸ್, ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಸೊ ಇದೇ ಸ್ಯಾರಿ ಉಟ್ಕೋಬೇಕಂದ್ರು, ಹಾಗಾಗಿ ಬ್ಲೌಸ್ ಯಾವುದೂ ಇರಲಿಲ್ಲ. ಮಿಸ್ ಮಾಡಿಕೊಂಡು ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ರೆಡಿ ಆಗೋದಕ್ಕೆ ನಾನು ರೂಮ್ನ ಎಷ್ಟು ಮೆಸ್ಸಿ ಮಾಡಿದ್ದೀನಿ ನೋಡಿ. ಒಂದು ಬ್ಲೌಸ್ ಉಟ್ಕೋದಕ್ಕೆ ಸಾಕಾಗೋಯ್ತು. ಇನ್ನು ಡಿನ್ನರ್ ಮುಗಿಸ್ಕೊಂಡು ಬಂದಮೇಲೆ ಇದನ್ನು ಕ್ಲೀನ್ ಮಾಡೋದು ನಿಮ್ಮ ಕೆಲಸ. ಸೊ ಬನ್ನಿ, ಇವಾಗ ಅವ್ರ ರಿಯಾಕ್ಷನ್ ಯಾವ ಥರ ಆಗುತ್ತೆ ನಾನು ನೋಡಿ ಅಂಥೇಳಿ ನೋಡೋಣ. ರೀ ರೀ ಹೆಂಗೆ ಕಾಣತ್ತೇನ? ಸೊ ಫ್ರೆಂಡ್ಸ್, ಇವಾಗ ನಾವು ರೆಡಿಯಾಗಿದ್ದೀವಿ. ರೆಡಿಯಾಗಿ ಹೊರಡ್ತಾ ಇದ್ದೀವಿ. 9:30 ಆಗಿದೆ ಇವಾಗ. ಸೊ ಇವತ್ತು ಇಂಟ್ರೊಡ್ಯೂಸ್ ಮಾಡೋ ಹೋಟೆಲ್ ಯಾವ್ದು? ಅಲ್ಲೇ ಹೋಗಿ ಇಂಟ್ರೊಡ್ಯೂಸ್ ಮಾಡಿ. ಓಕೆ, ಸೊ ಅಲ್ಲೇ ಹೋಗಿ ನಿಮಗೆ ತೋರಿಸ್ತೀವಿ ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ವುಮೆನ್ಸ್ ಡೇ ಪ್ರಯುಕ್ತ ಒಂದೊಳ್ಳೆ ಡಿನ್ನರ್ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ ಹೋಟೆಲ್ ದಿ ಗ್ಲೋರಿಗೆ. ಸೊ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಸೊ ಈ ಹೋಟೆಲ್ ಲೊಕೇಟ್ ಆಗಿರೋದು ಚಿಕ್ಕೋಡಿಲಿರ್ತಕ್ಕಂಥ ಅಂಬೇಡ್ಕರ್ ನಗರ್ ಹತ್ರ. ಸೊ ದಿ ಗ್ಲೋರಿ. ಸೊ ಹಾಗೆ ಇವತ್ತಿನ ನನ್ನ ಲುಕ್ ಯಾವ ಥರ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ಬರ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ನಿಮ್ದೇನಾದರೂ ಸೆಲೆಬ್ರೇಷನ್ಸ್ ಇದ್ದರೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಬೋದು. ನಾವು ಕೂಡ ಇವಾಗ ನಮ್ಮ ಟೇಬಲಿಗೆ ಬಂದ್ವಿ. ಸೊ ನಾನಿಲ್ಲಿ ಕೆಲವೊಂದು ಆರ್ಡರ್ನ ಮಾಡಿದೆ.
ಸೊ ಫಸ್ಟಿಗೆ ಸ್ಟಾರ್ಟರಲ್ಲಿ ನಾನಿಲ್ಲಿ ಫ್ರೆಂಚ್ ಫ್ರೈಸ್ನ ತೊಗೊಂಡಿದ್ದೆ. ಸೊ ಟೇಸ್ಟ್ ಸಖತ್ತಾಗಿತ್ತು. ಹಾಗೆ ನೆಕ್ಸ್ಟ್ ನಾನು ಮೇನ್ ಡಿಶ್ನಲ್ಲಿ ಕಾಜು ಪನ್ನೀರ್ ಮಸಾಲ ಹಾಗೆ ಬಟರ್ ಕುಲ್ಚನ ಆರ್ಡರ್ ಮಾಡಿದ್ದೆ. ಸೊ ಇದು ಕೂಡ ಟೇಸ್ಟ್ ಅದ್ಭುತವಾಗಿತ್ತು. ಬಟರ್ ಕುಲ್ಚ ಕೂಡ ತುಂಬ ಸಾಫ್ಟಾಗಿತ್ತು, ಇಷ್ಟ ಆಯಿತು. ಹಾಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನಿಯರ್ ಬೈ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ, ಹಾಗೆ ಟೇಸ್ಟ್ ಮಾಡಿ. ಹಾಗೆ ಟೇಸ್ಟ್ ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ರೈಸಲ್ಲಿ ನಾನು ಮಟರ್ ಪುಲಾವ್ನ ಆರ್ಡರ್ ಮಾಡಿದ್ದೆ. ಸೊ ಮಟರ್ ಪುಲಾವ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಒಂದೊಳ್ಳೆ ಊಟನ ನಾವು ಮುಗಿಸಿದ್ವಿ. ಸೊ ಒಂದೊಳ್ಳೆ ಊಟನ ಮುಗಿಸ್ಕೊಂಡು ನಾವು ಡೆಸರ್ಟಲ್ಲಿ ಸಿಸ್ಲಿಂಗ್ ಬ್ರೌನಿನ ಆರ್ಡರ್ ಮಾಡಿದ್ವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಇದೊಂದು ನೈಸ್ ಎಕ್ಸ್ಪೀರಿಯೆನ್ಸ್ ಆಯಿತು. ಹಾಗೆ ಇದನ್ನು ಟೇಸ್ಟ್ ಮಾಡಿದ್ವಿ. ಇದು ಕೂಡ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ನೀವು ಒಂದು ಸಲ ಹೋದರೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಡಿಫ್ರೆಂಟಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ವುಮೆನ್ಸ್ ಡೇ ಸ್ಪೆಷಲ್ ವ್ಲಾಗ್. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.